ಕಲೆ ಸಂಸ್ಕೃತಿ ನಾಟಕ ಉಳಿಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯ ಮಾಡುತ್ತಿದೆ. BS ರಾಜು. ದಕ್ಷಯಜ್ಞ ಪೌರಾಣಿಕ ನಾಟಕ ಪ್ರದರ್ಶನ. ಚಾಮರಾಜನಗರ ನಶಿಸಿ ಹೋಗುತ್ತಿರುವ ಇಂದಿನ ತಲೆಮಾರಿನ ಕಲೆ ಸಂಸ್ಕೃತಿ ರಂಗಭೂಮಿ ಉಳಿಸಿ ಬೆಳೆಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯ ಮಾಡುತ್ತಿದೆ ಎಂದು ಇಲಾಖೆಯ ಸಹಾಯಕ ನಿರ್ದೇಶಕ BS ರಾಜು ಹೇಳಿದರು. ನಗರದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಚೇತನ ಕಲಾವಾಹಿನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆದ ಒಂಡರಬಾಳು ದಿವಂಗತ N. ಲಿಂಗರಾಜ ಅರಸ್ ಅವರಿಂದ ವಿರಚಿತವಾದ ದಕ್ಷಯಜ್ಞ ಅಥವಾ ಭೃಗುಮುನಿ ಗರ್ವಭಂಗ ಎಂಬ ಸುಂದರ ಶಿವಭಕ್ತಿಯುತವಾದ ಪೌರಾಣಿಕ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರವು ಕಲಾವಿದರನ್ನು ಕಲೆ, ಸಂಸ್ಕೃತಿ, ಸಾಹಿತ್ಯ ಪ್ರೋತ್ಸಾಹಿಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. 2025-26ನೇ ಸಾಲಿನಲ್ಲಿ ಕೂಡ ಸಾಕಷ್ಟು ಕಲಾವಿದರಿಗೆ ತಂಡ ನಿರ್ವಹಣೆ ವೈಯಕ್ತಿಕವಾಗಿ ಪ್ರಯೋಜನ ನೀಡುತ್ತಾ ಬಂದಿದ್ದು, ಕಲಾವಿದರಿಗೂ ಸಹಾಯಧನ ನೀಡಲಾಗಿದೆ ಎಂದರು. ರಂಗ ಸನ್ಮಾನ. ಕಾವುದವಾಡಿ ಗೌಡಿಕೆ ಬೀರೇಗೌಡರು, ಉಪನ್ಯಾಸಕ R. ಮೂರ್ತಿ, ರಂಗಭೂಮಿ ಕಲಾವಿದ ಕುಮಾರ್ ಗೋನಳ್ಳಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಚೇತನ ಕಲಾವಾಹಿನಿ ಸಂಸ್ಥೆಯ ಅಧ್ಯಕ್ಷ G. ರಾಜಪ್ಪ, ಯಜಮಾನ B. ನಾಗರಾಜು, DP ರಾಜು, ಡಾಕ್ಟರ್ ಪಂಡಿತ್ ರಾಜಶೇಖರ್, ವಕೀಲ ಮಂಜು, ಡ್ರಾಮಾ ಮಾಸ್ಟರ್ R. ಶಿವಣ್ಣ, ಸಿದ್ದಪ್ಪ, ಬೋಗಯ್ಯನಹುಂಡಿ ಗೋವಿಂದರಾಜು, ಸುರೇಶ್ ಅರಳೀಪುರ, ಮಹದೇವಸ್ವಾಮಿ, P. ನಿಂಗಯ್ಯ, ದೊರೆಸ್ವಾಮಿ, ರಾಮಣ್ಣ, ರಾಜೇಶ್, ದುಂಡು ಮಾದಯ್ಯ, ಸಿದ್ದರಾಜು, V. ದಶಪಾಲ್ ತಬಲಾ, ವಿಶ್ವ ಕ್ಯಾಸಿಯೋ, ಅರ್ಜುನ ತಾಳವಾದ್ಯ ಇತರರು ಭಾಗವಹಿಸಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಗಣ್ಯರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಲಾಭಿಮಾನಿಗಳೇ ಹಾಗೂ ನಮ್ಮ ಗೌರವಾನ್ವಿತರೆ, ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ ಮತ್ತು ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಒಂದು ಪ್ರಯೋಜನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರ ತಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಲು, ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಪ್ರೋತ್ಸಾಹಿಸಲು ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಹಿನ್ನೆಲೆಯಲ್ಲಿ 2025-26ನೇ ಸಾಲಿನಲ್ಲಿ ಕೂಡ ಸಾಕಷ್ಟು ಕಲಾವಿದರಿಗೂ ಕೂಡ ವೈಯಕ್ತಿಕವಾಗಿ ಕಲಾವಿದರುಗಳು ಕೂಡ ಪ್ರಯೋಜನೆಯನ್ನು ನೀಡ್ತಾ ಬಂದಿದೆ. ಅದೇ ರೀತಿ ತಂಡದ ರೂಪದಲ್ಲಿ ಕಲಾವಿದರನ್ನು ನಿರ್ವಹಿಸಿಕೊಂಡು ಬರ್ತಿರ್ತಕ್ಕಂಥ ಅವರು ಕೂಡ ವೈಯಕ್ತಿಕ ಸಹಾಯಧನಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಇದರಲ್ಲಿ ಈ ದಿನ ದಕ್ಷಯಜ್ಞ ನಾಟಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಈ ಸಂಘದ ಅಧ್ಯಕ್ಷರು ರಾಜಪ್ರಸಾದ್ ಅವರು, ಶಿವಣ್ಣ ಸಹೋದರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈಗ ಸಾಕಷ್ಟು ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಒಂದು ಕಲೆ, ಸಂಸ್ಕೃತಿ ನಶಿಸಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸಲು ಈ ಒಂದು ನಾಟಕ ನಮ್ಮ ಯುವ ಪೀಳಿಗೆಗೆ ಬಹಳ ಅತ್ಯಮೂಲ್ಯವಾಗಿದೆ. ಯಾಕೆಂದರೆ ಈಗ ಬಂದಿರತಕ್ಕಂಥ ನಮ್ಮ ಸಿನಿಮಾ ರಂಗ ಮತ್ತು ನಮ್ಮ ಮಾಧ್ಯಮ, TV ಮಾಧ್ಯಮ, ಅದರ ಜೊತೆಗೆ ಮೊಬೈಲ್ನಲ್ಲೇ ಸಾಕಷ್ಟು ಜನರು ಒಂದು ತಲೆನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಂದಿನ ತಲೆಮಾರಿನಲ್ಲಿ ನಡೆಸಿಕೊಂಡು ಬರ್ತಕ್ಕಂಥ ಕಲೆ ಸಂಸ್ಕೃತಿಯನ್ನು ಉಳಿಸಲು ಸಂಸ್ಕೃತಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯವನ್ನು ಮಾಡ್ತಾ ಇದೆ. ಅದೇ ರೀತಿ ಸಹಾಯವನ್ನು ಮಾಡಲು
ದಾನಿಗಳು ಮುಖಂಡರುಗಳು ಕೂಡ ಕಲೆ ಮತ್ತು ಸಂಸ್ಕೃತಿಯನ್ನ ಸಹಕರಿಸಲು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನೂ ಕೂಡ ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಲೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸಿಕೊಂಡು ಬರ್ತಕ್ಕಂಥ ಹಿರಿಯ ಕಲಾವಿದರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಮಾಸಾಸನ 2,500 ರೂಪಾಯಿಗಳನ್ನ ತಿಂಗಳಿಗೆ ಮಾಸಾಸನವನ್ನು ನೀಡ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು 170 ಜನರಿಗೆ ನಾವು 2025ನೇ ಸಾಲಿನಲ್ಲಿ ಕೊಟ್ಟಿದ್ದೀವಿ. ಸುಮಾರು ನಾವು ಒಬ್ಬ ಕಲಾವಿದರಿಗೆ 2,500 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಅವರು ಕಲಾವಿದರು ಆಗಿರ್ಬೇಕು. ಅವ್ರೇನೀಗ ಪ್ರತಿ ಕಲಾವಿದರು 10-15 ವರ್ಷಗಳಿಂದ 58 ವರ್ಷ ಪೂರ್ಣಗೊಂಡಂತ ಕಲಾವಿದರು ನಮ್ಮ ಏನು ಸರ್ಕಾರದ ನಿಯಮದ ಪ್ರಕಾರ ಅವರು ಮಾಡಿರ್ತಕ್ಕಂಥ ಅವರು ವಿವಿಧ ರಂಗಗಳಲ್ಲಿ ನಿರ್ವಹಿಸಿ ಪ್ರಕಾರಗಳಲ್ಲಿ ಮಾಡಿರ್ತಕ್ಕಂಥ ಕಲೆಗಳ ಅವರ ಡಾಕ್ಯುಮೆಂಟ್ಸ್ಗಳು ದಾಖಲಾತಿಗಳು ಫೋಟೋ ಡಾಕ್ಯುಮೆಂಟ್ಸು ಮತ್ತು ಈ ರೀತಿ ಪ್ರಶಂಸೆ ಡಾಕ್ಯುಮೆಂಟ್ಗಳನ್ನು ನಮ್ಮ ಕಚೇರಿಗೆ ದಾಖಲಾತಿಗಳ ಜೊತೆಗೆ ಸಲ್ಲಿಸಿದ್ರೆ ನಾವು ಅದನ್ನು ಕೇಂದ್ರ ಕಚೇರಿಗೆ ಸಲ್ಲಿಸಿ ನಾವು ಇವರಿಗೆ ಸಹಾಯ ಮಾಡಲು ಅನುಕೂಲ ಆಗುತ್ತೆ. 2025-26ನೇ ಸಾಲಿನಲ್ಲಿ ನಾವು 13 ಜನರಿಗೆ ಆಯ್ಕೆ ಆಯಿತು ಹೊಸದಾಗಿ. ಅದೇ ರೀತಿ ಈ ವರ್ಷದೂ ಕೂಡ ಸಾಕಷ್ಟು ಜನರಿಗೆ ನಿಮ್ಮ ಹಿರಿಯ ಕಲಾವಿದರುಗಳು ದಯಮಾಡಿ ಅವರಿಗೆ ಮಾಹಿತಿ ನೀಡಿ ದಾಖಲಾತಿಗಳನ್ನು ಸಲ್ಲಿಸಿದಲ್ಲಿ ನಮ್ಮ ಸರ್ಕಾರ ಇಲಾಖೆ ವತಿಯಿಂದ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಅಥವಾ ಮಾಸಾಸನ ನೀಡಲು ನಾವುಗಳು ಕೂಡ ಪ್ರಯತ್ನ ಮಾಡ್ತೀವಿ. ಹಾಗೆ ಈ ವರ್ಷ ನಾವು ವೈಯಕ್ತಿಕ ವಾದ್ಯ ಪರಿಕರಗಳನ್ನು ಕೊಂಡ್ಕೊಳ್ಳೋದಕ್ಕೆ ನಾವು ಸಹಾಯಧನವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಚಿತ್ರಕಲೆಯಲ್ಲಿ ಒಳಗೊಂಡಿರ್ತಕ್ಕಂಥ ಕಲಾವಿದರಿಗೂ ಕೂಡ ನಾವು ಈ ವರ್ಷ ಸರ್ಕಾರ ಅವರಿಗೆ ಸಹಾಯಧನವನ್ನು ನೀಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಈ ರೀತಿ ನಾಟಕ ರಂಗಗಳು ಅಲ್ಲಿ ಮಾಡಿರ್ತಕ್ಕಂಥವ್ರು ಕೂಡ ನಾವು ಸಹಾಯಧನವನ್ನು ನೀಡಿರ್ತೇವೆ. ಹಾಗಾಗಿ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಇನ್ನೂ ಕೂಡ ನಾಟಕ ಇನ್ನೂ ರಂಗ ಉಳ್ಕೊಂಡಿರೋದಕ್ಕೆ ನನ್ನ ಬಹಳ ಖುಷಿಯಾಗುತ್ತೆ ಅಂತ ಹೇಳ್ತಾ ನಾನು ಈ ಸಭೆಯಲ್ಲಿ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಡುತ್ತಾ ಎಲ್ಲರಿಗೂ ಒಂದು ನಾಟಕವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ನುರಿತ ಕಲಾಭಿಮಾನಿಗಳು. ಈ ಒಂದು ಭಾಗದಲ್ಲಿ ಕಲೆ ಇನ್ನೂ ಕೂಡ ಜೀವಂತವಾಗಿದೆ ಅನ್ನಲಿಕ್ಕೆ ಉದಾಹರಣೆ ನಮ್ಮ ಮಾಸ್ಟರ್ ಶಿವಣ್ಣವರು. ಸಾವಿರಾರು ಇಂತಹ ಒಂದು ಕಲಾವಿದರನ್ನು ಅದ್ಭುತವಾಗಿ ಕೊಟ್ಟಿರ್ತಕ್ಕಂಥದ್ದು ಅವರ ಮಹತ್ತರವಾದ ಸಾಧನೆ. ನಿಜಕ್ಕೂ ಕೂಡ ನಾವು ಒಬ್ಬ ಕಲಾವಿದರಾಗಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಪೂಜ್ಯವಾಗಿ ನೋಡ್ತಾ ಇದ್ದೀವಿ. ಇಲ್ಲಾಂದರೆ ಬಹುಶಃ ಕಲೆ ನಮ್ಮ ಈ ಭಾಗದಲ್ಲಿ ಉಳಿತಿರಲಿಲ್ಲ ಅನ್ಸುತ್ತೆ. ಅಷ್ಟು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಲಾವಿದರು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕಲೆಗೆ ನಮ್ಮ ಚಾಮರಾಜನಗರ ತವರೂರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೊಡುಗೆ ಕೊಟ್ಟಂಥ ಒಂದು ಜಿಲ್ಲೆ ನಮ್ಮದು ಜಾನಪದ ತವರೂರು. ಅದರ ಜೊತೆಗೆ ಪೌರಾಣಿಕ ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಚ್ಚು ಜನಪ್ರಿಯವಾಗತಕ್ಕಂಥದ್ದು ದಕ್ಷ ಯಜ್ಞ ನಾಟಕ. ಈ ನಾಟಕದಲ್ಲಿ ಬರ್ತಕ್ಕಂಥ ಶಿವಭಕ್ತಿ ಪ್ರಧಾನವಾಗಿರ್ತಕ್ಕಂಥ ನಾಟಕದಲ್ಲಿ ಎಲ್ಲರೂ ಕೂಡ ಅಷ್ಟು ಭಕ್ತಿಪೂರ್ವಕ ಮಾಡ್ತಾ ಇರ್ತಕ್ಕಂಥದ್ದು ಅವರೇ ಅವರ ಕೊಡುಗೆ. ಜೊತೆಗೆ ಸಹ ದಶಪಾಲ್ ಅವರ ಟೀಮು ನಿಜಕ್ಕೂ ಕೂಡ ಅದ್ಭುತ. ನಾವೆಲ್ಲರೂ ಕೂಡ ಕೇಳ್ತಾ ಇದ್ರೆ ತಿಂಗಳಿಗೆ ಒಂದ್ಸರಿ ಒಂದು ನಾಟಕವನ್ನು ಈ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಆಸೆ. ವೇದಿಕೆ ಮೇಲೆ ಕೂಡ ಅನೇಕ ಗಣ್ಯರಿದ್ದಾರೆ. ಅವರೆಲ್ಲರೂ ಕೂಡ ಕಲಾಭಿಮಾನಿಗಳು. ಈ ಒಂದು ಕಲೆಗೆ ಇಷ್ಟು ಮಹತ್ತರವನ್ನು ಹೆಚ್ಚು ಕೊಡ್ತಕ್ಕಂಥದ್ದು ನಮ್ಮ ರಾಜಪ್ಪನವರು, ಜೊತೆಗೆ MN ಮಹಾದೇವನವರು, ಅವರ ಸಂಬಂಧಿಗಳ ಪ್ರಮುಖ ಪಾತ್ರ. ಜೊತೆಗೆ ರಮೇಶ್ ಅವರು, ಚಿಕ್ಕ ಮಾಸ್ಟರ್, ಜೊತೆಗೆ ಅವರ ಕುಟುಂಬ ವರ್ಗ, ಮಂಗಲ ಶಿವಣ್ಣ ಅವರ ಕುಟುಂಬ ವರ್ಗ ನಿಜಕ್ಕೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಈ ಭಾಗದಲ್ಲಿ ಮೂಡಿಸಿ ನಮ್ಮಂತಹ ಒಂದು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈಗ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಮಂಜು ವಕೀಲರು